अवधूत चिंतन श्री गुरुदेव दत्त दिगंबराय विद्महे यात्रिपुत्राय धीमहि तन्नो दत्त प्रचोदयात्। ओम परब्रह्म परमात्मने नमः। उत्पत्ति स्थिति प्रलयंकराय ब्रह्मा हरिहराय त्रिगुणात्मने सर्वकौतुकानि दर्शय दर्शय दत्तात्रेयाय मनो इच्छिता कामना कुरु कुरु स्वाहा। ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಮೊನ್ನೆ ಒಂದು ಟ್ರಸ್ಟು ರಿಜಿಸ್ಟ್ರೇಷನ್ಗೆ ಹೋಗಿದ್ದೆ. ಎಲ್ಲಿ? ಯಲಹಂಕದಲ್ಲಿ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಹೋದಾಗ ಒಂದು ತುಂಬ ನೋವಿನ ಒಂದು ಸೀನು ನನ್ನ ಕಣ್ಣಿಗೆ ಬಿತ್ತು. ಇಬ್ಬರು ತಂದೆ ತಾಯಿ ಮತ್ತು ಅವರ ಒಬ್ಬನೇ ಮಗ ಅವರ ಒಂದು ಪ್ರಾಪರ್ಟಿನ ಅವನಿಗೆ ಅವರು ಬರೆದು ಕೊಡೋಕೆ ಬಂದಿರ್ತಾರೆ. ನಾನು ಕೂಡ ಅವತ್ತು ನಮ್ಮ ಟ್ರಸ್ಟ್ ರಿಜಿಸ್ಟ್ರೇಷನ್ ಇರೋ ಕಾರಣಾಂತರವಾಗಿ ನಾನು ಕೂಡ ಅವತ್ತು ಹೋಗಿರ್ತೀನಿ. ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚಿತವಾಗಿ ನಾವು ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾವು ಹೋಗಿರ್ತೀವಿ. ಸೊ ನಾನು ಕೂಡ ಒಂದು ಬೆಂಚಲ್ಲಿ ಕೂತ್ಕೊಂಡಿರ್ತೀನಿ, ಅವರು ಇನ್ನೊಂದು ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಾಗ ಅವರು ಮಾತಾಡೋದು ಕ್ಲಿಯರ್ ಆಗಿ ನನಗೆ ಕೇಳ್ತಾ ಇದೆ. ಅಲ್ಲಿ ಅವನು ಏನಂತಾನೆ ಅಂದರೆ, ತಂದೆ ಆಗಿರೋನು, ನೋಡಪ್ಪ, ನಾನು ಹುಟ್ಟಿ ಕಷ್ಟಪಟ್ಟು ಬೆಳೆದು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಯನ್ನು ಇವತ್ತು ನಿನಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ. ಸೊ ನನಗೆ ನಂಬಿಕೆ ಇದೆ, ನಿನ್ನ ತಾಯಿಗಿಂತ ಮುಂಚಿತವಾಗಿ ನಾನೇ ಸಾಯೋದು. ನಾನು ನಿನ್ನಿಂದ ಏನೂ ಬಯಸಲ್ಲ. ನಾನು ಸತ್ತ ಮೇಲೆ, ನಾನು ಬದುಕಿರೋವರೆಗೂ ನಾನು ನನ್ನ ಹೆಂಡತಿಗೆ ನಾನು ಊಟ ಹಾಕ್ತೀನಿ. ಅಷ್ಟರ ಮಟ್ಟಿಗೆ ನಾನು ಸಂಪಾದನೆ ಇವಾಗಲೂ ಮಾಡ್ತಾಯಿದ್ದೀನಿ. ನಾನು ಸತ್ತ ಮೇಲೆ ಅವಳು ಸಾಯೋವರೆಗೂ ಕಣ್ಣಲ್ಲಿ ನೀರು ಹಾಕಿಸ್ದೆ ಅವಳಿಗೆ ಊಟ ಹಾಕು. ಸೊ ನಾವು ಹೋಗಿರೋ ಸಮಯ ಬೆಳಿಗ್ಗೆ 9 ಗಂಟೆಗೆ. ನಾನು ಹೋಗಿ ಕೂತ್ಕೊಂಡು ಒಂದು 20 ನಿಮಿಷಕ್ಕೆ 9:15 ಅವರು ಬರ್ತಾರೆ. ಅವನು, ಆ ಮನುಷ್ಯ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ನನ್ನ ಲಕ್ಕದು ಆ್ಯಕ್ಚುಲಿ ಅದು ಆ ಮಾತನ್ನು ನಾನು ಕೇಳಿಸ್ಕೊಂಡಿರೋದು ಅಷ್ಟೇ. ಆ ಮಾತು ಅಷ್ಟೇ ನಾನು ಕೇಳಿಸ್ಕೊಂಡಿರೋದು. ಅವ್ರ ಪಾಡಿಗೆ ಅವರು ಎದ್ದೋಗ್ಬಿಡ್ತಾರೆ. ನನ್ನ ಪಾಡಿಗೆ ರಿಜಿಸ್ಟ್ರೇಷನಿಗೆ ನಾನು ಹೋಗ್ತೀನಿ. ರಿಜಿಸ್ಟ್ರೇಷನಿಗೆ ಹೋದಾಗ ಕೆಲವೊಂದಿಷ್ಟು ವೀಡಿಯೋಸ್ ಫೋಟೋಸ್ ಕೂಡ ನಾನು ಇದ್ರ ಜೊತೆ ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಏನು ಮಾಡ್ತಾರೆ, ನನಗೆ ಟ್ರಸ್ಟು ರಿಜಿಸ್ಟ್ರೇಷನ್ ಆದಮೇಲೆ ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಕಲ್ಲಂಬಟ್ ಪೂಜಾರಿ ಅವರು ನಾನು ತಂದೆ ಅಂತಾನೆ ಕರಿತಾ ಇರ್ತೀನಿ. ಅವರಿಗೆ ಸತ್ಕಾರ ಮಾಡಬೇಕು ಅಂತೇಳಿ ಕೆಲವೊಂದಿಷ್ಟು ಶಾಲು ಮತ್ತೊಂದು ತಂದಿರ್ತೀವಿ ನಾವು. ಅವರು ಅದನ್ನು ಸ್ಟಾಪ್ ಮಾಡಿಸಿ ನನ್ನನ್ನು ಕುಂದಿರಿಸಿ ಒಂದು ಶಾಲು, ಒಂದು ಮಾಲೆ ಹಾಕಿ ಹಣೆಗೆ ಕೇಸರಿಟ್ಟಾಗ ರಿಯಲ್ ಆಗಿ ನನ್ನ ಕಣ್ಣಲ್ಲಿ ನೀರು ಬಂತ. ಯಾಕಂದರೆ ಆ ವಯಸ್ಸಲ್ಲಿ ಕೂಡ ಯಾರೂ ಮಾಡದೇ ಇರತಕ್ಕಂಥ ತಪ್ಪು ನಾನು ಮಾಡಿಲ್ಲ. ಬಟ್ ಆ ಒಂದು ಟ್ರೆಂಡು, ಆ ಒಂದು ಏಜ್ಗೆ ಆ ಥರ ಮಾತುಗಳು ಬಾಯಲ್ಲಿ ಬರ್ತವೆ. ಆವಾಗ ಚಿಕ್ಕ ಒಂದು ಟೇಲರಿಂಗ್ ಶಾಪ್ ನಂದು. ಅವಾಗ ಏನಾಗೋದು ಅಂದರೆ, ಸೊ ನಾನು ಹೇಳ್ತಾ ಇರೋದು ನಿಮಗೆ 30 ಇಯರ್ಸ್ ಬ್ಯಾಕ್. ಎಲ್ಲರೂ ನನಗೆ ಅವನು ಲೈಫ್ ಮಾಡೋಕ್ಕಾಗಲ್ಲ, ಅವನು ಜೀವನದಲ್ಲಿ ಮೇಲೆ ಬರಲ್ಲ, ಈ ಥರ ಚುಚ್ಚು ಮಾತುಗಳನ್ನೇ ನಮ್ಮ ರಿಲೇಷನ್ನಲ್ಲಿ ನನಗೆ ಹೇಳೋರು. ಬಟ್ ನನಗೇನೋ ಒಂದು ಚಾಲೆಂಜ್ ಇತ್ತು. ನನ್ನ ಲೈಫಲ್ಲಿ ನಾನು ಏನಾದರೂ ನಾನು ಮಾಡ್ತೀನಿ ಒಂದು ಕಾನ್ಫಿಡೆನ್ಸ್ ಇತ್ತು. ಈ ಬಡತನ ಅನ್ನೋದಿದೆಯಲ್ವಾ, ಅದು ತುಂಬ ಒಂದು ನರಕ ಯಾತನೆ. ಅದು ಬಡತನ ಅನ್ನೋದು
ಸೊ ಯಾರಾದರೂ ಊರಿಗೆ ದೊಡ್ಡ ಮನುಷ್ಯರು ನಮ್ಮ ಮನೆಗೆ ಬಟ್ಟೆ ಕೊಡಕ್ಕೆ ಬಂದರೆ ನಾನು ಇನ್ನೂ ಗಮನಿಸಿದ್ದೀನಿ, ನಮ್ಮ ತಂದೆ ಕಣ್ಣಲ್ಲಿ ನೀರು ಬರೋದು. ರೀಸನ್ ಏನು ಅಂದರೆ, ನನ್ನ ಮಗ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತ. ಬಟ್ ನೋಡಿ, ಜಸ್ಟ್ ಒಂದು ಟೇಲರಿಂಗ್ ಫೀಲ್ಡಲ್ಲಿ 4 ಜನ ಅಂಗಡಿ ಕಸ್ಟಮರ್ ಬಂದ್ರೇ ನಮ್ಮ ಅಪ್ಪನ ಕಣ್ಣಲ್ಲಿ ನೀರು ಬಂದಾಗ, ಇವತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಗಾಣಗಾಪುರ್, ಬೀದರ್, ಹುಬ್ಳಿ, ಸೊ ಗುಲ್ಬರ್ಗ, ಬೇರೆ ಬೇರೆ ಊರಿಂದ 25 ಜನ ಬಂದು ನನ್ನ ಮಾತಿಗೆ ಒಂದು ಬೆಲೆ ಕೊಟ್ಟು 25 ಜನ ಬಂದು ನಮ್ಮ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡುವಾಗ ನನ್ನ ಜೊತೆ ನಿಂತಾಗ ಎಲ್ಲೋ ನನ್ನ ಜನ್ಮ ಸಾರ್ಥಕ ಅನ್ನಿಸ್ತು ರೀ ಆ ಟೈಮ್. ಓಕೆ, ಸೊ ಇದು ಒಂದು ಕಡೆ. ನಾನು ಇವಾಗಿನ ಟ್ರೆಂಡ್ ಹುಡುಗರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ನಾನು ಇವತ್ತೊಂದು ಫೇಸ್ಬುಕ್ಕಲ್ಲಿ ಒಂದು ಮಾತು ನೋಡಿದೆ. ಒಬ್ಬ ಹುಡುಗ, ಹಾಸ್ಟೆಲಲ್ಲಿ ಹುಡುಗರಿರ್ತಾರೆ, ಅವರು ಆಲ್ಮೋಸ್ಟ್ ಎಲ್ಲ ಹಾಸ್ಟೆಲಲ್ಲಿ ರಾತ್ರಿ ಫೋನ್ ಮಾಡ್ತಾರೆ. ಅಲ್ಲಿ ಅವರು ಫೋನ್ ಮಾಡಿದಾಗ ಏನು ಮಾಡ್ತಾರೆ, ತಾಯಿ ಜೊತೆ ಮಾತಾಡ್ತಾರೆ, ಅಮ್ಮ ಊಟ ಆಯ್ತಾ, ಅಮ್ಮ ಹೆಂಗಿದೆಯಾ. ಆದರೆ 90% ಜನ ತಂದೆನ ಕೇಳೋದು ಒಂಚೂರು ಕಡಿಮೆ ರೀ. ಯಾಕಂದರೆ ಎಲ್ಲರೂ ತಾಯಿ ಪ್ರೀತಿನೇ ಇಷ್ಟಪಡೋದು, ಕರೆಕ್ಟು. ಬಟ್ ತಂದೆ ಆ ಮಾತುಗಳನ್ನು ಕೇಳಿಸ್ಕೊಂಡಾಗ ತಾಯಿ ಕಣ್ಣೀರಲ್ಲಿ ಹಂಚ್ಕೊಂಡ್ಬಿಡ್ಬೋದು. ಅಪ್ಪ, ನಿನ್ನನ್ನು ಬಿಟ್ಟು ನನಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ, ನಾನು ಇವತ್ತು ನಿನಗಿಷ್ಟವಾಗಿರ್ತಕ್ಕಂಥ ಅಡುಗೆ ಅಂತ ಮಾಡಬೇಕು ಅಂತ ಮಾಡೋಕ್ಕೋಗಿ ಬೇಜಾರಾಗಿ ನಾನು ಬಿಟ್ಬಿಟ್ಟೆ ಅನ್ನೋ ಒಂದು ನೋವು, ಕಣ್ಣೀರು ಹಂಚ್ಕೋಬೋದು. ಬಟ್ ಅಲ್ಲಿ ಎಲ್ಲೋ ಅವರ ತಾಯಿಗೆ ತಂದೆ ಆಗಿರೋನೊಂದು ಮಾತು ಹೇಳ್ತಾನೆ. ಏನಂತ ಅಂದರೆ, ನೋಡು, ಮಂತ್ ಎಂಡ್ ಬಂದಿದೆ, ಅವನ ಹತ್ರ ದುಡ್ಡು ಖಾಲಿಯಾಗಿದೆಯಾ, ನಾನು ಅವನ ಅಕೌಂಟಿಗೆ ಹಾಕ್ತೀನಿ ಅಂತೇಳಿ ಆ ತಂದೆ ಆ ಮಾತು ತಾಯಿಗೆ ಹೇಳ್ತಾನೆ. ಮಗನಿಗೆ ಅದು ಕೇಳುತ್ತೋ ಬಿಡುತ್ತೋ ಗೊತ್ತಿಲ್ಲ ರೀ ರಿಯಲ್ ಆಗಿ. ಬಟ್ ಏನಂದರೆ, ತಂದೆ ಪ್ರೀತಿ ಅನ್ನೋದಿದೆಯಲ್ಲ, ಅವನು ಆ ಕ್ಷಣಕ್ಕೆ ಒಂದು ಮಾತು ಬೈಬೋದು. ಸೊ ನಾನೇ ಎಕ್ಸೈಟ್ಮೆಂಟ್ ಆಗ್ತಾ ಇದ್ದೀನಿ ಈ ಮಾತು ಕೇಳಿ. ಆ ಕ್ಷಣಕ್ಕೆ ಎಕ್ಸೈಟ್ಮೆಂಟ್ ಆಗ್ಬೋದು. ತಾಯಿ ನನ್ನ ಮಗ ಇವತ್ತು ಹೆಂಗೆ ಊಟ ಮಾಡ್ತಾನೆ ಅಂತೇಳಿ ತಾಯಿ ಯೋಚನೆ ಮಾಡ್ಬೋದು. ಬಟ್ ತಂದೆ ಕೊನೆಯವರೆಗೂ ನನ್ನ ಮಗ ಹೆಂಗೆ ಊಟ ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೆ. ತನಗಿದೆಯೋ ಇಲ್ವೋ ಯಾವ ತಂದೆನೂ ಯೋಚನೆ ಮಾಡಲ್ಲ ರೀ. ಯಾಕಂದರೆ ತಂದೆ ನೋವು ಯಾವಾಗ ಗೊತ್ತಾಗುತ್ತೆ ಅಂದರೆ, ಮಕ್ಕಳು ತಂದೆ ಆದಾಗಲೇ ಅದ್ರ ನೋವು ಗೊತ್ತಾಗುತ್ತೆ. ಮಕ್ಕಳಲ್ಲಿ 2 ರೀತಿ ಇರುತ್ತೆ, ಒಂದು ಹೆಣ್ಣು ಒಂದು ಗಂಡು. ಒಂದು ವಿಚಾರ ಹೇಳ್ತೀನಿ ನನಗೆ, ಗಂಡು ಮಗ ಅವನ ಮದುವೆ ಮಾಡೋವರೆಗೂ ಮಾತ್ರ ಅವನು ತಂದೆಗೆ ಮಗ. ಹೆಣ್ಮಗುವಿನ ವಿಚಾರದಲ್ಲಿ ಹಂಗಾಗಲ್ಲ. ಹೆಣ್ಮಗು ಹೆಣವಾಗೋವರೆಗೂ ತಂದೆಗೆ ಚಿಂತೆನೆ, ನನ್ನ ಮಗಳು ಹೇಗಿದ್ದಾಳೋ ಏನು, ಕೊಟ್ಟ ಮನೆಯಲ್ಲಿ ನನ್ನ ಹೆಸರು ತರ್ತಾಳೋ, ನನ್ನ ಹೆಸರು ಅಳಿಸ್ತಾಳೋ, ನನ್ನ ಹೆಸರು ಉಳಿಸ್ತಾಳೋ, ನನ್ನ ಹೆಸರು ಬೆಳೆಸ್ತಾಳೋ ಅನ್ನೋ ಚಿಂತೆಯಲ್ಲಿ ತಂದೆ ಕೊಡ್ತಾ ಇರ್ತಾನೆ. ಸಾಮಾನ್ಯವಾಗಿ ಹಿಂದಿನ ಜನ ಅನ್ನೋರು ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟದಂಗೆ ಅಂತ. ಸೊ ಮೊನ್ನೆ ರೀಸೆಂಟಾಗಿ ನಾನು ಟಿ ವಿನಲ್ಲಿ ಒಂದು ಯಾವುದೋ ನ್ಯೂಸ್ ನೋಡ್ತಾ ಇದ್ದೆ. ಮದುವೆ ಆದಮೇಲೆ ಹೋಗಿ ಒಂದು 3 ತಿಂಗಳಿಗೆ ಹೆಣ್ಣವಾಗಿ ಮನೆಗೆ ಬರ್ತಾಳೆ ಮಗಳು. ಅವುಗಳನ್ನು ನೋಡಿಕೊಂಡು ಆ ಒಂದು ತಾಳ್ಮೆ ಯಾವ ತಂದೆ ತಾಯಿಗೂ ಇರಲ್ಲ ರೀ ಅದು. ಮತ್ತು ಎಲ್ಲ ಮಕ್ಕಳಿಗೂ ತಗೊಳ್ಳಿ, ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ತಗೊಳ್ಳಿ. ಸೊ ಎಲ್ಲೋ ಒಂದು 10% ತಂದೆ ಮೇಲೆ ಪ್ರೀತಿ ಜಾಸ್ತಿ ಇರ್ಬೋದು. 90% ಮಕ್ಕಳು ತಾಯಿ ಮೇಲೇ ಪ್ರೀತಿ ಜಾಸ್ತಿ.
ಓಕೆ ವೀಕ್ಷಕರೇ, ಒಂದು ಮಾತು ನಿಮ್ಗೆ ನಾನು ಎಲ್ಲ ಯೂತ್ಸಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲಿವರೆಗೂ ತಂದೆ ಅನ್ನೋ ಒಂದು ನೆರಳು ನಿಮ್ಮ ತಲೆ ಮೇಲೆ ಇರುತ್ತೋ, ಪ್ರಪಂಚದಲ್ಲಿರ್ತಕ್ಕಂಥ ಎಂತಹದೇ ವಸ್ತು ಇರಲಿ, ಅದು ನಿಮ್ಮ ಜೇಬಲ್ಲಿದ್ದಂಗೆ. ಅದು ತಂದೆ ಆಗಿರೋನಿಗೆ ನೀವು ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ ಅವನು ಆ ಕ್ಷಣಕ್ಕೆ ನನ್ನ ಹತ್ರ ಆಗಲ್ಲ, ದುಡ್ಡಿಲ್ಲ ಅಂತ ಅನ್ಬೋದು. ಬಟ್ ಅವನು ಹರ್ಕಲ್ ಬಟ್ಟೆ ಹಾಕೊಂಡ್ರು ಪರವಾಗಿಲ್ಲ, ಅವನ ಮನಸ್ಸಲ್ಲಿ ಒಂದು ಕನಸಿರುತ್ತೆ, ನನ್ನ ಮಗ ಇದನ್ನು ಕೇಳಿದಾನೆ, ನನ್ನ ಮಗಳು ಇದನ್ನು ಕೇಳಿದಾಳೆ, ಅವನಿಗೆ ಕೊಡಿಸ್ಬೇಕು. ಇಟ್ಸ್ ಅ ಗ್ರೇಟ್ ಫೀಲಿಂಗ್ ಅನ್ಸುತ್ತೆ ನೋಡಿ. ಒಬ್ಬೊಬ್ಬರು ತಂದೆ ಅಂತ ಪಾಪ ಬರ್ಸ್ಕೊಂಡು ಬಂದಿರ್ತಾರೆ, ಅವರು 365 ದುಡಿಯೋ ಜೀವ ಅದು ಅಲ್ವಾ. ಮನೆಗೆ ಬಂದಾಗ ಆ ನೋವುಗಳನ್ನೆಲ್ಲವನ್ನ ಮರ್ತು ಬಿಡ್ಬೇಕು. ಅವನು ಬಂದಾಗ ಅವನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟು ಜನರ ಹತ್ರ ಉಗಿಸ್ಕೋತಾನೋ, ಎಷ್ಟು ಜನ ಬಾಸ್ ಹತ್ರ ಮಾತಾಡ್ಸ್ಕೋತಾನೋ, ಅವನು ಎಷ್ಟೇ ದುಃಖ ಸಂಕಟ ನೋವು ಅವೆಲ್ಲ ಇದ್ರೂ ಕೂಡ ಆ ಮನೆಯನ್ನು ಹೊಸ್ತಿಲ್ಲದ ಬಾರ್ಡ್ರ್ ಇದೆಯಲ್ಲ, ಆ ಬಾರ್ಡ್ರ್ವರೆಗೂ ಮಾತ್ರ ರೀ ಆ ನೋವಿರೋದು. ಆ ಬಾರ್ಡ್ರ್ ಬಂದ ತಕ್ಷಣ ಅದೆಂತಹದೇ ತನಗೆ ಸಾವೇ ಬರುವಂತ ನೋವಿದ್ರು ಕೂಡ ಆ ನೋವನ್ನ ಹೃದಯದಲ್ಲಿ ಕೂತ್ ಬಿಡ್ಬೇಕು ಅಂತ ಮಣ್ಣು ಕೊಟ್ಟಂಗೆ ಅದು. ಮತ್ತೆ ಆ ಆಸೆ, ಕನಸು, ನೋವು, ದುಃಖ, ಸಂಕಟ ಮಧ್ಯ ಯಾರೋ ಎಷ್ಟೋ ಜನ ಡ್ರಿಂಕ್ಸ್ ಮಾಡಿ ಮನೆಗೆ ಬರ್ತಾ ಇರ್ತಾರೆ. ಯಾವುದೇ ಗಂಡ ಇರ್ಲಿರಿ, ತನಗೆ ನನ್ನ ಮಕ್ಕಳಿಗೆ ಏನು ಕೊಡ್ಸಕ್ಕಾಗ್ತಾ ಇಲ್ಲ, ಸೊ ಈ ನೋವಿನ ಫೀಲಿಂಗಿಗೇನೆ ಎಷ್ಟೋ ಜನ ಡ್ರಿಂಕ್ಸ್ ಮಾಡೋರಿದ್ದಾರೆ. ಐ ವಿಲ್ ಸಿ, ನಂಗೆ ಅರ್ಥ ಆಗುತ್ತೆ ಡ್ರಿಂಕ್ಸ್ ಮಾಡೋ ತಪ್ಪೇ. ಬಟ್ ಅಲ್ಲಿ ಅವ್ರು ಬಂದಾಗ ಸರಿ ಡ್ರಿಂಕ್ಸ್ ಮಾಡೇ ನಿಮ್ಮ ಮನೆಗೆ ಬಂದಿರ್ತಾರೆ, ಎಲ್ಲೋ ಎರಡು ಪ್ರೀತಿಯಿಂದ ಅವರಿಗೆ ಮಾತಾಡಿ. ಯಾಕಂದ್ರೆ ನನ್ನ ಮಕ್ಕಳಿಗೆ ಇದನ್ನು ಕೊಡ್ಸಕ್ಕಾಗಲ್ಲ ಅನ್ನೋ ನೋವು ಇರುತ್ತೆ ಅವ್ರಿಗೆ ಕುಡಿಯೋ ಚಟದಲ್ಲಿ. ನನ್ನ ಮಗಳಿಗೆ ಇದನ್ನು ಕೊಡ್ಸಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಇವಾಗಿನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಪಾಪ ನಾನು ಟ್ಯೂಷನ್ಗೆ ಹೋಗ್ತೀನಿ, ನಾನು ಸ್ಪೆಷಲ್ ಕ್ಲಾಸಿಗೆ ಹೋಗ್ತೀನಿ, ದಯಮಾಡಿ ನಿಮ್ಮ ಕೈ ಮುಗಿತೀನಿ, ನೀವು ನಿಮ್ಮ ತಂದೆ ತಾಯಿಗೆ ಮಾತ್ರ ಯಾವತ್ತೂ ಮೋಸ ಮಾಡಬೇಡ್ರಿ. ಯಾಕಂದರೆ ನಾನು ನಮ್ಮ ತಂದೆ ತಾಯಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಅನ್ನೋ ಕೊರಗಿರುತ್ತಲ್ಲ, ಆ ಎಂಜಾಯ್ಮೆಂಟ್ ಮಾಡೋದ ಮೇಲೆ ನಿಮ್ಗೆ ಅರಿವಾಗತ್ತೆ. ನಾನು ಹೇಳೋದು ಒಂದೇ ನಿಮಗೆ, ಒಬ್ಬ ತಂದೆ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಮನೆ ಕಡೆ ಯಾರು ಕಣ್ಣೆತ್ತು ನೋಡಲ್ಲ. ಯಾಕಂದರೆ ಬೇಡ ಬಾ, ಅವರಲ್ಲಿ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಇರ್ತಾನೆ ಅನ್ನೋ ಒಂದು ಪವರ್ಫುಲ್ ಸೆಂಟ್ರ್ ಪಿಲ್ಲರ್ ಇದ್ದಂಗೆ ಆ ತಂದೆ. ಒಂದು ಸೆಕೆಂಡು ಆ ತಂದೆ ಇಲ್ಲ ಅನ್ನೋ ಒಂದು ಜಸ್ಟ್ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನೀವು. ನಮ್ಮ ತಂದೆ ಇಲ್ಲ, ಎಷ್ಟೊಂದು ಸಮಸ್ಯೆಗಳನ್ನು ಎದುರಿಸ್ಬೋದು. ಇವಾಗಿನ ಟ್ರೆಂಡು, ಮೊನ್ನೆ ಒಬ್ಬನು ಫೇಸ್ಬುಕ್ಕಲ್ಲಿ ಒಂದು ವರ್ಡ್ಸ್ ಹಾಕಿದ್ದ, ಏನಂದರೆ ನಮ್ಮಪ್ಪ ನಮ್ಮಮ್ಮ ದುಡಿದು ಪ್ರೀತಿಯಿಂದ ಬೇಯಿಸಿ ಹಾಕುವಾಗ ಹೊಟ್ಟೆ ತುಂಬ ತಿನ್ಕೊಂಡು ಹೋಗೋ ಮಗನೇ ಅಂಥೇಳಿ ತಾಯಿ ಬಂದು ಕೈ ತುತ್ತು ಮಾಡುವಾಗ ನನಗೆ ಬೇಡ ಅಂಥೇಳಿ ನಾನು ಹೊರಟು ಬಂದ್ಬಿಡ್ತಾ ಇದ್ದೆ. ಬಟ್ ಅದ್ರ 10 ಪಟ್ಟು ದುಡಿತಾ ಇದ್ದೀನಿ, ಇರ್ತಕ್ಕಂಥ ಟೆನ್ಷನ್ಗೆ ನನಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಊಟ ಮಾಡಿಸೋರು ಯಾರಿಲ್ಲ ಅಂತ. ಎಷ್ಟು ಬ್ಯೂಟಿಫುಲ್ ಮಾತು ನೋಡಿ ಅದು. ಅದು ತಂದೆನೇ. ತಾಯಿ ಪ್ರೀತಿ ಓಕೆ, ನಾನು ತಾಯಿ ಪ್ರೀತಿ ಅದು ಬೇರೆನೇ. ಅವರು 9 ತಿಂಗಳ ಹೊತ್ತು ಅವನನ್ನು
ಒಂದು ಈ ಭೂಮಿಯ ಮೇಲೆ ಬಿಡ್ಬೋದು. ಆದರೆ ಆ ಮಗ ಬೆಳೆದು ಅವನು ಒಳ್ಳೆ ಎಜುಕೇಷನಲ್ಲಿ ಓದಬೇಕು, ನನ್ನ ಮಗನಿಗೆ ಇಂಥ ಸ್ಕೂಲಿಗೆ ಸೇರಿಸ್ಬೇಕು, ಈ ಥರದ ಸೈಕಲ್ಲೇ ಕೊಡಿಸ್ಬೇಕು, ಈ ಥರದ ಬೈಕೇ ಕೊಡಿಸ್ಬೇಕು, ಅವನು ಜೀವನದಲ್ಲಿ ಅದರದ್ದಲ್ಲೇ ಹತ್ತಿರ್ತಾನೆ ಗೊತ್ತಿರಲ್ಲ ರೀ. ತಂದೆ ಆಗಿರೋನು ನನ್ನ ಮಗ ಕಾರ್ಡ್ರಾಯ್ ಪ್ಯಾಂಟ್ ಕೇಳಿದ್ನಪ್ಪ, ನಾನು ಅವನಿಗೆ ಕೊಡಿಸ್ಬೇಕು. ಈ ಥರದ್ದು ಸ್ಪೋರ್ಟ್ಸ್ ಶೋ ಕೇಳ್ದ, ನಾನು ನನ್ನ ಮಗನಿಗೆ ಕೊಡಿಸ್ಬೇಕು. ಅವನ ಜೀವನದಲ್ಲಿ ಅವುಗಳನ್ನು ಯಾವತ್ತೂ ಹಾಕೊಂಡಿರೋದೇ ಇಲ್ಲ. ಇದು ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ದು ನಾನು ಕತೆ ಹೇಳ್ತಾ ಇರೋದು. ಯಾವ ಕೋಟ್ಯಾಧಿಪತಿದಲ್ಲ. ಕೋಟ್ಯಾಧಿಪತಿದ್ ಬಿಟ್ಟಾಕಿ ಅವ್ರು ದುಡ್ಡಿರೋರ್ದು ಅವ್ರದ್ದು ಟ್ರ್ಯಾಕೇ ಬೇರೆ, ನಮ್ಗೆ ಅವ್ರದ್ದು ಬೇಡ. ನಾನು ಹೇಳ್ತಾ ಇರೋದು ಸಾಮಾನ್ಯ ಜನರ ಪರಿಸ್ಥಿತಿ. ನಂದೇ ಹೇಳ್ತೀನಿ. ನಾವು ಚಿಕ್ಕವರಿದ್ದಾಗ ಬೂತಕ್ಕಿ ತಿಂದು ನಾವು ಬೆಳೀತಾ ಇದ್ವಿ. ಬಟ್ ಇವಾಗ ನನ್ನ ಮಕ್ಕಳಿಗೆ ಬೂತಕ್ಕಿ ತಿನ್ನಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬರೋದೇ ಇಲ್ಲ. ರೀಸನ್ ಏನು ಅಂದರೆ, ಎಂಥದೇ ಕಷ್ಟ ಬರಲಿ ನನ್ನ ಮಕ್ಕಳಿಗೆ ನಾನು ಒಳ್ಳೇದು ಮಾಡಬೇಕು ಅನ್ನೋದು ಒಬ್ಬ ತಂದೆ ಆಗಿರ್ತಕ್ಕಂಥ ಒಂದು ಕನಸು. ದಯಮಾಡಿ ಈ ವಿಡಿಯೋ ಇದೆಯಲ್ಲ, ಎಲ್ರಿಗೂ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಸಾರಿ ನಿಮ್ಮ ಮಕ್ಕಳಿಗೆ ಇದನ್ನು ತೋರಿಸಿ. ಎಲ್ಲೋ 1000 ಜನ ನೋಡಿದಾಗ ಒಂದಿಬ್ಬರಾದರೂ ಚೇಂಜ್ ಆಗ್ಬೋದು ಅಂತ ಅಲ್ವಾ? ಈ ಮೋಟಿವೇಶನಲ್ ಸ್ಪೀಚ್ ನಿಮ್ಗಿಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ 2 ಲೈನ್ ಕಮೆಂಟ್ ಹಾಕಿ. ಶ್ರೀ ಸ್ವಾಮಿ ಸಮರ್ಥ ಬೇಡ, ನಂದೇನೇ ಮಿಸ್ಟೇಕ್ ಇದ್ರೂ ಕೂಡ ಹಾಕಿ, ಅಥವಾ ನೀವು ಹೇಳ್ತಾ ಇರೋದು ಸರಿ ಇಲ್ಲ ಅಂತಾದರೂ ಹಾಕಿ. ಓಕೆ, ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.